ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸಹ ಅಸ್ತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ KS ನಿಸಾರ್ ಅಹಮದ್ ಇವರು ಬರೆದಿರ್ತಕ್ಕಂತಹ ಸಂಜೆ 5ರ ಮಳೆ ಈ ಒಂದು ಕವನ ಸಂಕಲನದಿಂದ ಆಯ್ದ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಈ ಒಂದು ಪದ್ಯದ ಸಾರಾಂಶವನ್ನು ಹೇಳ್ತಾ ಇದ್ದೀನಿ. ಇದರ ಮುಖ್ಯ ಸಾರ ಏನಪ್ಪ ಅಂದರೆ, ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಯಾವ್ಯಾವ ರೀತಿಯ ಕಷ್ಟಗಳನ್ನು ಎದುರಿಸ್ತಾನೆ ಅನ್ನೋದೇ ಈ ಒಂದು ಕವನದ ಮುಖ್ಯ ಸಾರಾಂಶ ಆಗಿದೆ. ಮೊದಲಿಗೆ ನಾನು ಒಂದೊಂದೇ ಪ್ಯಾರ ನಿಮಗೆ ಓದ್ಬಿಟ್ಟು ಅದರ ಸಾರಾಂಶ ಏನು ಅಂತ ಹೇಳ್ತೀನಿ. ಮೊದಲಿಗೆ ನೋಡ್ರಿ, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆಗೆ ಬಾಗದೆ ನಾನು ನಾನೇ ಆಗಿ ಈ ನೆಲದಲ್ಲಿ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಅಂದರೆ ಇಲ್ಲಿ KS ನಿಸಾರ್ ಅಹಮದ್ ಸರ್ ಸಹನು ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಕವಿ. ಅವರು ತಮ್ಮ ಜೀವನದಲ್ಲಿ ಏನೇನು ಕಷ್ಟಗಳನ್ನು ಎದುರಿಸಿದ್ರು ಅನ್ನೋದನ್ನ ಈ ಒಂದು ಕವನದಲ್ಲಿ ಕಟ್ಕೊಡ್ತಾ ಹೋಗ್ತಾರೆ, ಚಿತ್ರಿಸ್ತಾ ಹೋಗ್ತಾರೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆಗೆ ಬಾಗದೆ ಅಂದರೆ ನಿಮ್ಮ ಸಾಂಗತ್ಯದಲ್ಲೇ ಇದ್ದರೂ ನಿಮ್ಮದೇ ಎಲ್ಲ ಒಡನಾಟ ನನಗಿದ್ದರೂ ಸಹ ನಿಮ್ಮ ಸಂಸ್ಕೃತಿ ವರ್ತನೆಗೆ ತಕ್ಕಂತೆ ಇದ್ದರೂ ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಬದಲಾಗದೆ ಎಷ್ಟೇ ಒತ್ತಡ ಬಂದರೂ ಬಲವಂತ ಮಾಡಿದ್ರು ನನ್ನ ಸ್ವಂತ ಗುರುತನ್ನು ಕಳೆದುಕೊಳ್ಳದೆ ಈ ಭೂಮಿ ಮೇಲೆ ಮತ್ತೆ ಮತ್ತೆ ಪುಟಿದೇಳುವುದಿದೆ ನೋಡ್ರಿ, ಅದು ಬಲು ಕಷ್ಟದ ಕೆಲಸ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 2ನೇ ಪ್ಯಾರಾಗ್ ಬಂದರೆ, ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಣಿತ ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತಾ ರೇಖೆಯಲ್ಲಿ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಅಂದರೆ ಇಲ್ಲಿ ನಾವು ಒಂದು ಲೆವೆಲ್ಗೆ ಹೋದಂತೆಲ್ಲ ಏನಾಗುತ್ತೆ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಫಂಕ್ಷನ್ಸ್ ಇರುತ್ತೆ, ಪಾರ್ಟೀಸ್ ಇರುತ್ತೆ, ಅಲ್ಲೆಲ್ಲ ನಾವು ಹೋಗಿ ಬೆರಿತೀವಿ. ಅಲ್ಲಿ ಬೆರೆದಾಗಲೂ ಸಹ ಏನು ಮಾಡ್ತಾರೆ, ಆ ವೃತ್ತದಲ್ಲಿ ಆ ಒಂದು ಸಮಾಜದಲ್ಲಿ ಕುಣಿತ ಕೂಟಗಳು ಏನು ಮಾಡ್ತವೆ, ನನ್ನನ್ನು ಕೆಣಕ್ತಾ ಇದ್ದಾವೆ. ನೀನು ಈ ಸ್ವದೇಶಿ ಅಲ್ಲ, ನೀನು ವಿದೇಶಿ, ನೀನು ಪರಕೀಯ ಅಂತನ್ಬಿಟ್ಟು ನನ್ನನ್ನು ಕೆಣಕ್ತವೆ, ನನ್ನನ್ನು ಒಂಥರ ಹೀಯಾಳಿಸಿದಂತೆ ನೋಡ್ತವೆ. ಅವು ತಮ್ಮನ್ನು ನನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಅಂದರೆ ನಾನು ನನ್ನ ಸಂಯಮವನ್ನು ದಾಟಿ ಜೋರಾಗಿ ಮಾತಾಡೋದು ಅಥವಾ ಇದನ್ನೆಲ್ಲ ಎದುರಿಸುವಂಥ ಒಂದು ಹಂತಕ್ಕೆ ನನ್ನ ಕರೆದೊಯ್ತವೆ. ಆದ್ರೂ ನಾನೇನು ಮಾಡಬೇಕು, ಈ ಒಂದು ವೃತ್ತದಲ್ಲಿ ಎಲ್ಲ ಉನ್ಮತ್ತರಾದ ಕುಣಿತ ಕೂಟಗಳ ಎಲ್ಲ ಇದ್ರೂ ನನ್ನ ಒಂದು ಸಂಯಮವನ್ನು ನಾನು ಎಲ್ಲಿಯೂ ಸಹ ಬಿಡದಿರ. ಅಂದರೆ ಈಗ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಏನಂತಾರೆ, ಎಲ್ಲ ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಇದ್ದಾಗ ನೀನು ಇದು ಯಾರೋ ಒಂದು 100ರಲ್ಲಿ 10% ಅಲ್ಪಸಂಖ್ಯಾತ ವ್ಯಕ್ತಿಗಳು ಮಾಡುವಂಥ ಕೆಲಸಕ್ಕೆ ಎಲ್ಲರನ್ನೂ ಏನು ಮಾಡ್ತೀರಿ, ನಾವು ಅದೇ ತಕಡಿಯಲ್ಲಿ ಹಾಕಿ ತೂಗ್ತೀವಿ. ಅದು ತಪ್ಪು. ನಾನೇನು ಮಾಡ್ತೀನಿ, ನನ್ನ ಎಲ್ಲ ಸ್ನೇಹಿತರ ಜೊತೆ ಇದ್ರೂ ಸಹ ನನ್ನ ಪಂಚೇಂದ್ರಿಯಕ್ಕೆ ಲಗಾಮು ಹಾಕ್ಕೊಂಡು ನಾನೇನು ಮಾಡ್ತೀನಿ, ಈ ದೊಂಬರಾಟವನ್ನೆಲ್ಲ ನೋಡ್ತಾ ಇರ್ತೀನಿ. ಅಂದರೆ ನನ್ನ ಒಂದು ಈ ಸಂಘರ್ಷದ ಜೀವನ, ದೊಂಬರಾಟ ಅಂದರೆ ಈ ಸಂಘರ್ಷದ ಜೀವನವನ್ನು ನಾನು ಎದುರಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎದುರಿಸೋದಿದೆ ನೋಡ್ರಿ, ಅಂದರೆ ನಿಮ್ಮ ಜೊತೆ ಎಲ್ಲ ಕೂತ್ಕೊಂಡು ನಿಮ್ಮ ಜೊತೆ ಎಲ್ಲನೂ ನಾನು ಹರಟೆ ಹೊಡುತ್ತಾ ಎಲ್ಲ ಮಾತಾಡ್ತಾ ನೀವು ನನ್ನನ್ನು ಕೆಣಕಿದ್ರು ಏನು ಮಾಡಿದ್ರು ಸಹ ನಾನು ಸೈಲೆಂಟಾಗಿ ಸಂಯಮದಿಂದ ಇರ್ತೀನಿ ನೋಡ್ರಿ, ಅದು ಬಲು ಕಷ್ಟದ ಕೆಲಸ ಅಂತಂದ್ಬಿಟ್ಟು ಇಲ್ಲಿ KS ನಿಸಾರ್ ಅಹಮದ್ ರವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 3ನೇ ಪ್ಯಾರಕ್ಕೆ ಹೋದಂತೆ, ಒಳಗೊಳಗೆ ಬೇರು ಕೈದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳು ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಈ 3ನೇ ಪ್ಯಾರ ಅಲ್ಪಸಂಖ್ಯಾತ ವ್ಯಕ್ತಿಗೆ ಬರಲ್ಲ. ಒಂದು ವಿದ್ಯಾರ್ಥಿ ಸಮುದಾಯ ಇರ್ಬೋದು, ಒಂದು ವೃತ್ತಿ ಸಮುದಾಯ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಎಲ್ಲದಕ್ಕೂ ಇದಾಗುತ್ತೆ. ಏನಂದರೆ ನಮ್ಮ ಏಳಿಗೆಯನ್ನು ಸಹಿಸದೆ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಜೊತೆನೇ ಕಾಫಿ ಕುಡಿತಾ ಇರ್ತಾರೆ, ನಮ್ಮ ಜೊತೆನೇ ಪೇಪರ್ ಓದ್ತಾ ಇರ್ತಾರೆ, ನಮ್ಮ ಜೊತೆನೇ ಹರಟೆ ಹೊಡಿತಾ ಇರ್ತಾರೆ, ನಮ್ಮ ಜೊತೆಗೆ ಹೋಟೆಲ್ಗೆ ಬರ್ತಾರೆ, ಎಲ್ಲ ನಮ್ಮ ಜೊತೆಯಲ್ಲೇ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆನೂ ನಮ್ಮ ಜೊತೆನೇ ಇರ್ತಾರೆ. ಆದರೆ ನಮ್ಮ ಏಳಿಗೆಯನ್ನು ಸಹಿಸೋದೇ ಇಲ್ಲ. ಅದು ನಮಗೂ ಗೊತ್ತಿರುತ್ತೆ, ಇವನು ಈ ಥರ, ಇವಳು
ಈ ಥರ ಅಂತ ನಮಗೂ ಗೊತ್ತಿರುತ್ತೆ. ಆದ್ರೂ ಆ ಕಪಟವನ್ನೆಲ್ಲನೂ ಸಹ ನಾವೇನು ಮಾಡ್ತೀವಿ, ಅವ್ರಿಗೆ ಹೇಳೋಕ್ಕೋಗಲ್ಲ. ನೀನು ಈ ಥರ ಅಂತ ಹೇಳೋಕ್ಕೋಗಲ್ಲ. ಅವ್ರ ಜೊತೆಲೇ ನಾವಿದ್ದು, ಅವ್ರ ಜೊತೆಲೇ ಒಂಥರ ಕಾಫಿ ಹೀರಿ, ಅವ್ರ ಜೊತೆಲೇ ಎಲ್ಲ ಮಾತಾಡೋದಿದೆ ನೋಡ್ರಿ, ಅವ್ರ ಜೊತೆನೇ ಹರಟೆ ಹೊಡೆಯೋದಿದೆ ನೋಡ್ರಿ, ಇದು ಬಲು ಕಷ್ಟದ ಕೆಲಸ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕೊನೆ ಪ್ಯಾರಾಗ್ ಬಂದರೆ, ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ, ನಿಯತ್ತು, ಹಕ್ಕು, ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಲ್ಲೇ ತನಿಖೆ ಮಾಡುತ್ತಾ ಕ್ಷಣವನ್ನು ಹುಸಿನಗುತ್ತಾ ಸ್ವೀಕರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅವರು ಪಾಪ ಇಲ್ಲೇ ಇದ್ದಾರೆ, ಇಲ್ಲೇ ಅವರು ಇದ್ದಾರೆ, ಅವ್ರ ತಂದೆ ತಾಯಿಗಳಿದ್ದಾರೆ, ನೂರಾರು ವರ್ಷಗಳಿಂದ ಇಲ್ಲೇ ಬೇರು ಬಿಟ್ಟಿದ್ರು ಸಹ ನಮ್ಮಲ್ಲಿ ಏನಾಗಿರುತ್ತೆ, ಸಂಶಯ ಅನ್ನೋದು ಅಡಗಿರುತ್ತೆ. ಇವರು ಆ ಥರ, ಇವರು ಪರಕೀಯರು, ಇವರು ನಮ್ಮ ದೇಶದವರಲ್ಲ, ನಾವೆಲ್ಲ ಭಾರತೀಯರೆಲ್ಲ ಒಂದೇ ಅಂದ್ರೂ ಎಲ್ಲೋ ಒಂದು ಭಾಗದಲ್ಲಿ ನಮಗೇನಾಗುತ್ತೆ, ಇವರು ನಮ್ಮವರಲ್ಲ ಅನ್ನೋದು ನಮ್ಮನ್ನು ಏನು ಮಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ. ಸರಿ, ನಾನು ಭಾರತೀಯನಾದರೂ ನನ್ನ ರಕ್ತದಲ್ಲಿಯೇ ರಾಷ್ಟ್ರೀಯತೆಯ ಧಾತುಗಳಿದ್ದರೂ ಸಹ ನನ್ನ ಎದುರೇ ನನ್ನ ರಾಷ್ಟ್ರೀಯತೆಯನ್ನು ನೀವು ಬೆಕ್ಕಿನಂತೆ ಪರಚಿ ಅಂದರೆ ನನ್ನ ಸಾಚಾತನವನ್ನು ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡಾಗ ನೀನು ಅಲ್ಪಸಂಖ್ಯಾತ ಅಂದರೆ ನೀನು ಈ ಸಮುದಾಯಕ್ಕೆ ಸೇರಿದವರು, ಈ ಸಮುದಾಯಕ್ಕೆ ಸೇರಿದವರೆಲ್ಲ ಈ ರೀತಿ ಕೆಲಸಗಳನ್ನು ಮಾಡ್ತಾರೆ, ನೀನು ಸಹ ಅದೇ ಅಂತಂದ್ಬಿಟ್ಟು ಹೇಳಿದಾಗೆಲ್ಲ ನನಗೇನಾಗುತ್ತೆ, ಅಯ್ಯೋ ನಾನು ಭಾರತೀಯ, ನಾನು ನನ್ನ ದೇಹ ರಕ್ತ ಎಲ್ಲ ಈ ದೇಶಕ್ಕೆ ಸೇರಿದೆ, ನೂರಾರು ವರ್ಷಗಳಿಂದ ಇಲ್ಲೇ ಬೇರು ಬಿಟ್ಟಿದ್ದೀನಿ ನಾನು, ಆದ್ರೂ ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ, ಆದ್ರೂ ನನ್ನ ರಾಷ್ಟ್ರೀಯತೆಯನ್ನು ಯಾಕೆ ಇವರು ಪರೀಕ್ಷಿಸ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ನನಗೆ ಬಹಳ ನೋವಾಗುತ್ತೆ. ಆದ್ರೂ ಅದನ್ನೇನು ಮಾಡಬೇಕಾಗತ್ತೆ, ಯಾರೋ ಒಂದಿಬ್ಬರು ಮಾಡೋ ತಪ್ಪಿಗೆ ಅದನ್ನು ನಾನು ಸಹ ಹುಸಿನಗೆಯೊಂದಿಗೆ ಸ್ವೀಕರಿಸಬೇಕಾಗತ್ತೆ. ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಇಲ್ಲಿ ನಾನು ಬಲಿಯಾಗ್ತಾ ಇದ್ದೀನಿ. ಇದು ಆ ಹುಸಿನಗೆಯೊಂದಿಗೆ ಸ್ವೀಕರಿಸುವುದಿದೆ ನೋಡ್ರಿ, ಇದು ಬಲು ಕಷ್ಟದ ಕೆಲಸ ಅಂತಂದ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಪದ್ಯದ ಸಾರಾಂಶ ಏನು ಬರುತ್ತೆ ಅಂದರೆ, ಈ ಕವನದ ಮುಖ್ಯ ಸಾರ ಏನಪ್ಪ ಅಂತಂದರೆ, ಅಲ್ಪ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯ ದುರಂತವನ್ನು ಇಲ್ಲಿ ಚಿತ್ರಿಸುತ್ತೆ. ನೂರಾರು ವರ್ಷಗಳಿಂದ ಅವರು ಇಲ್ಲೇ ಇದ್ದರು, ಇದೇ ದೇಶದಲ್ಲೇ ಇದ್ದರು, ಇಲ್ಲೇ ಈ ನೆಲದಲ್ಲೇ ಹುಟ್ಟಿ ಬೆಳೆದ್ರು, ದೇಶ ಪ್ರೇಮ ರಾಷ್ಟ್ರೀಯತೆ ಅಗಾಧವಾಗಿ ಇದ್ರೂ ಸಹ ಅವರೇನಾಗಬೇಕಾಗತ್ತೆ, ಸಂಶಯಕ್ಕೆ ಪಾತ್ರರಾಗಬೇಕಾಗತ್ತೆ. ಅವರೊಟ್ಟಿಗೆ ಇರ್ತಕ್ಕಂತಹ ಜನಗಳ ಸಂಶಯಕ್ಕೆ ಪಾತ್ರರಾಗಬೇಕಾಗತ್ತೆ. ಎಲ್ಲರೂ ಸಹ ನಾವೆಲ್ಲ ಏನು ಹೇಳ್ತೀವಿ, ಭಾರತೀಯರೆಲ್ಲರೂ ಒಂದೇ ಅಂತಂದ್ಬಿಟ್ಟು ಹೇಳ್ತೀವಿ. ಆದರೆ ಆ ಥರ ಎಲ್ಲ ಹೇಳ್ದಾಗೂ ಸಹ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಇವರು ನಮ್ಮವರಲ್ಲ, ಇವರು ಪರಕೀಯರು, ಇವರು ವಿದೇಶಿಗರು ಅನ್ನೋ ಕೀಳು ಭಾವನೆ ನಮ್ಮ ಮನಸ್ಸಿನಲ್ಲಿ ನಾಟ್ಕೊಂಡ್ಬಿಟ್ಟಿದೆ, ನಮ್ಮ ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ಉಳಿದು ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಅಲ್ಪ ಸಮುದಾಯಕ್ಕೆ ಸೇರಿದಂತಹ ಒಂದು ಕವಿ ತನ್ನ ಜೀವನದಲ್ಲಿ ಏನೇನು ಅನುಭವಗಳಾಗಿದೆಯೋ ಆ ಅನುಭವಗಳನ್ನು ನಮಗೆ ಈ ಕವನದ ಮೂಲಕ, ಅವರು ಏನೇನು ತನ್ನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದಾರೋ, ಅಂದರೆ ಅವ್ರ ಜೊತೆಲ್ಲೇ ಇದ್ಕೊಂಡು ಅವರ ಸ್ನೇಹಿತರೇ ಅವರನ್ನು ಹೀಯಾಳಿಸಿದಂತೆ ನೋಡಿದಾಗ ಅವ್ರಿಗೆಲ್ಲ ನಾನು ಸಹ ಅದನ್ನ ಎದುರಿಸಬೇಕು ಅಂತ ಹೇಳಕ್ಕೋಗಿ ಅದು ಹೇಳಕ್ಕಾಗದೆ ಅಂತಹ ಸಂದರ್ಭಗಳಲ್ಲೆಲ್ಲ ಅವರು ಎಷ್ಟು ನೋವನ್ನು ಅನುಭವಿಸಿರ್ತಾರೆ. ನಾನು ಇದೇ ದೇಶದವನಲ್ವಾ, ನಾನು ಭಾರತೀಯನೇ ಅಲ್ವಾ, ನನ್ನ ತಂದೆ ತಾಯಿ ಸಹ ಇಲ್ಲೇ ಇದ್ದಾರಲ್ವಾ, ನಾನು ಈ ದೇಶದ ಪ್ರಜೆ, ಆದ್ರೂ ಯಾಕೆ ಇವರು ಈ ಥರ ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋ ಒಂದು ಮನಸ್ಸಿನ ತತ್ವ ಅವ್ರನ್ನೇನು ಮಾಡ್ತಾ ಇರುತ್ತೆ, ತಿವಿತಾ ಇರುತ್ತೆ. ಇದನ್ನೆಲ್ಲ ಸೇರಿಕೊಂಡು ಅವ್ರೇನು ಮಾಡಿದ್ದಾರೆ, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತಂದ್ಬಿಟ್ಟು ಈ ಒಂದು ಕವನದ ಮೂಲಕ ಅವರ ಒಂದು ಜೀವನದ ಅನುಭವಗಳನ್ನು ನಮಗೆ ಚಿತ್ರಿಸಿ ಕೊಡ್ತಾ ಇದ್ದಾರೆ. ಇದಿಷ್ಟೂ ಸಹ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಈ ಒಂದು ಕವನದ ಸಾರಾಂಶ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕವಿತೆಯ ಸಾರಾಂಶದೊಟ್ಟಿಗೆ ಮತ್ತೆ ಸಿಗೋಣ. ಎಲ್ರಿಗೂ ಸಹ ನಮಸ್ಕಾರ.